ಗುರು ನಮಸ್ಕಾರ. ನಿನ್ನ ರೈಟ್ ಟು ಫೈಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಧ್ಯಪ್ರಾಚ್ಯದ ವಾರ್ ಎಂದು ವಿಶ್ವವನ್ನೇ ನಡುಗಿಸ್ತಿದೆ. ಈ ವಾರಿಂದ ಎಲ್ಲ ದೇಶಗಳು ತೊಂದರೆಯನ್ನು ಅನುಭವಿಸಲು ಸಿದ್ಧವಾಗಿವೆ. ವಾರ್ ಅಂದರೆ ಈಗಿರುತ್ತಪ್ಪ ಅಂತ ಇರಾನ್ ಮತ್ತು ಇಸ್ರೇಲ್ ಅಮೇರಿಕ ತೋರಿಸ್ಕೊಟ್ಟಿವೆ. ಆ ಮಟ್ಟಿಗೆ ಈ ವಾರ್ ನಡೀತಾ ಇದೆ. ಒಂದು ವಾರಕ್ಕೆ ಮುಕ್ತಾಯವಾಗಬಹುದಂದ ವಾರ್ ಈಗ ಎಷ್ಟು ದಿನ ನಡೆಯುತ್ತೋ ಯಾರಿಗೂ ಗೊತ್ತಿಲ್ಲ. ಸ್ವತಃ ಅಮೆರಿಕ ಸಹ ಈ ಯುದ್ಧದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ವಿಶ್ವದ ದೊಡ್ಡಣ್ಣ ಈ ಯುದ್ಧದಿಂದ ಪಡೆಯುವುದೇನು ಅಂತ ಅಲ್ಲಿನ ನಾಗರಿಕರು ಇವತ್ತು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಈ ಯುದ್ಧ ಅಮೇರಿಕದ ಸಹಾಯಕ್ಕೆ ಇಸ್ರೇಲ್ ಬಂತ ಅಥವಾ ಇಸ್ರೇಲ್ ಸಹಾಯಕ್ಕೆ ಅಮೇರಿಕ ಬಂದಂತಹ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲು ಈ ಯುದ್ಧ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಅಮೇರಿಕಕ್ಕೆ ಯಾವ ಇಲ್ಲಿ ಉದ್ದೇಶವೂ ಸಹ ಇರಲಿಲ್ಲ. ಆದರೆ ಇಸ್ರೇಲಿನ ವ್ಯಾಮೋಹಕ್ಕೆ ಟ್ರಂಪ್ ಒಳಗಾಗಿ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿದ್ದ ಯುದ್ಧ ಇವತ್ತು ಅಮೇರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧವಾಗಿ ಕನ್ವರ್ಟ್ ಆಗಿದೆ. ಯುದ್ಧ ಸ್ಟಾರ್ಟ್ ಆದ ಮೊದಲನೇ ದಿನವೇ ಅಲ್ಲಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಸಾವಿನೊಂದಿಗೆ ಯುದ್ಧ ಮುಕ್ತಾಯ ಆಗ್ಬೋದಂದು ಅಂದ್ಕೊಂಡಿದ್ದ ವಿಶ್ವದ ದೊಡ್ಡಣ್ಣ ಈಗ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕಂದರೆ ವಿಶ್ವಕ್ಕೆ ಯುದ್ಧ ಮಾಡುವ ಆಯುಧಗಳನ್ನು ಸರಬರಾಜು ಮಾಡುವ ರಾಷ್ಟ್ರ ಅಮೇರಿಕ. ಅಂಥ ರಾಷ್ಟ್ರಕ್ಕೆ ತಲೆನೋವಾಗಿವೆ ಇರಾನಿನ ಡ್ರೋನ್ಗಳು ಮತ್ತು ಅಲ್ಲಿನ ರಾಕೆಟ್ಗಳು. ಇರಾನ್ ರೆಡಿಯಾಗಿ ನಿಂತಿರುವಂತೆ ಕಾಣುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಮೇರಿಕಕ್ಕೆ ಮತ್ತು ಇಸ್ರೇಲ್ಗೆ ಹಣ್ಣು ಈ ಇರಾನ್ ತಿನ್ನಿಸ್ತಾ ಇದೆ. ಎರಡು ದೈತ್ಯ ರಾಷ್ಟ್ರಗಳಿಗೆ ಅದರಲ್ಲಿ ಯುದ್ಧ ಮಾಡುವ ಉನ್ಮಾದಕ್ಕೆ ಬಿದ್ದು ಇರಾನ್ ಮೇಲೆ ಏಕಾಏಕಿ ದಾಳಿ ಮಾಡಿದ ಇಸ್ರೇಲ್ ಮತ್ತು ಅಮೇರಿಕ ಇಂದು ಯಾಕಪ್ಪ ಈ ಯುದ್ಧ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಅಮೇರಿಕ ಅಂತೂ ಸಹ ತಲೆನೋವು ಶುರುವಾಗಿದೆ. ಯಾಕಂದರೆ ಇಸ್ರೇಲ್ಗಂತೂ ಅನಿವಾರ್ಯವಾಗಿ ಈ ಯುದ್ಧ ಬೇಕಿತ್ತು. ಇಸ್ರೇಲ್ನ ಶಾಶ್ವತ ಉಳಿವಿಗಾಗಿ ಈ ಯುದ್ಧ ಆದೇಶ ಮಾಡಬೇಕಿತ್ತು. ಆದರೆ ಅಮೇರಿಕ ಯಾವುದೇ ಉದ್ದೇಶ ಹೊಂದಿಲ್ಲದೆ ಇಸ್ರೇಲಿನ ನೆರವಿಗಾಗಿ ಆಗಮಿಸಿ ಈ ಯುದ್ಧ ಸ್ಟಾರ್ಟ್ ಮಾಡಿತು. ಇವತ್ತಿಗೆ 1 ವಾರ ಆಯಿತು ಯುದ್ಧ ಸ್ಟಾರ್ಟ್ ಆಗಿ. ಇನ್ನೂ ಸಹ ಏನು ಅನ್ನೋ ಕ್ವಶನ್ ಮಾರ್ಕಲ್ಲಿ ಯುದ್ಧ ನಡೀತಾ ಇದೆ. ಅಂಥ ಪರಿಸ್ಥಿತಿ ಉಂಟಾಗಿದೆ. ಆಯತುಲ್ಲಾ ಅಲಿ ಖಮೇನಿ ಸಾವಿನೊಂದಿಗೆ ಯುದ್ಧ ಮುಕ್ತಾಯ ಆಯಿತು ಅಂದುಕೊಂಡ ಎಲ್ಲ ರಾಷ್ಟ್ರಗಳಿಗೂ ಇರಾನ್ ತಕ್ಕ ಮಟ್ಟಿಗೆ ಉತ್ತರ ನೀಡ್ತಾ ಇದೆ. ಈಗ ಹೊಸ ಸುಪ್ರೀಂ ಲೀಡರ್ ಆಗಿ ಮುಸ್ತಾಫಾ ಖಮೇನಿ ಅಧಿಕಾರ ಸ್ವೀಕರಿಸಿದ್ದಾರೆ. ಆದರೆ ಇದು ಇನ್ನು ಅಧಿಕೃತಗೊಂಡಿಲ್ಲ. ಅಲ್ಲಿನ ಕೆಲವು ವ್ಯಕ್ತಿಗಳಿಗೂ ಸಹ ಇದು ಇಷ್ಟ ಇಲ್ಲ. ಆದರೆ ಹೊಸ ಸುಪ್ರೀಂ ಲೀಡ್ ನೇಮಕ ಆದ ನಂತರ ರಷ್ಯಾದ ಅಧ್ಯಕ್ಷ ಪುಟಿನ್ ಶುಭಾಶಯಗಳನ್ನು ಸಹ ತಿಳಿಸಿದ್ದಾರೆ. ಇರಾನ್ ಇಸ್ರೇಲ್ ಮೇಲೆ ವಾರ್ ಮಾಡ್ಬೋದು ಹೊರತು ಅಮೇರಿಕದ ಮೇಲೆ ವಾರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಮೇರಿಕದ ದೂರ 11,800 ಕಿಲೋಮೀಟರ್. ಬಟ್ ಅವರ ಬುದ್ಧಿ ಕ್ಷಮತೆ ಉಪಯೋಗಿಸಿ ಅವರು ಮಾಡಿದ ಬುದ್ಧಿವಂತಿಕೆ ಏನಪ್ಪ ಅಂದರೆ ಅಮೇರಿಕ ನೆಲೆಗಳಿರುವ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಅವರು ಯುದ್ಧ ಮಾಡಿದರು. ಅಂದರೆ ದುಬೈ, ಕುವೈತ್, ಬೆಹರಾನ್, ಒಮಾನ್ ಹೀಗೆ ಹಲವು ಮುಸ್ಲಿಂ ರಾಷ್ಟ್ರಗಳ ಮೇಲೆ ಅಮೇರಿಕದ ನೆಲೆಗಳನ್ನು ಹೊಂದಿರುವ ರಾಷ್ಟ್ರಗಳಿವು. ಈ ನೆಲೆಗಳಲ್ಲಿ ಅವರು ತಮ್ಮ ದಾಳಿಯನ್ನು ಮುಂದುವರಿಸಿದರು. ಸಾಮಗ್ರಿಗಳೊಂದಿಗೆ ಈ ಮುಸ್ಲಿಂ ರಾಷ್ಟ್ರಗಳು ರೆಡಿಯಾಗಿದ್ದವು. ಯಾಕಂದರೆ ಈ ಮುಸ್ಲಿಂ ರಾಷ್ಟ್ರಗಳಿಗೆ ಯುದ್ಧ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಿರೋದು ಅಮೇರಿಕ. USA ಮಧ್ಯಪ್ರಾಚ್ಯದ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೂ ಈ ಯುದ್ಧ ಸಾಮಗ್ರಿಗಳನ್ನು ಪೂರೈಸ್ತಾ ಇದೆ. ಆಯತುಲ್ಲಾ ಅಲಿ ಖಮೇನಿ ಸಾವು ಆದರೆ ಯುದ್ಧ ಮುಗಿಬೋದು.
ಇರಾನ್ ಇನ್ನು ಮುಂದೆ ನ್ಯೂಕ್ಲಿಯರ್ ಬಾಂಬ್ ಉತ್ಪಾದನೆಗೆ ಮುಂದಾಗಲ್ಲ ಅಂದುಕೊಂಡಿದ್ದ ಅಮೇರಿಕ ಇಂದು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಎದುರಾಗಿದೆ. ಯಾಕಂದರೆ ಅದು ಅಮೇರಿಕಕ್ಕೆ ಮಾತ್ರ ಹೊಣೆಯಾಗಲ್ಲ ಈ ಯುದ್ಧ. ಅದನ್ನು ನಂಬಿ ಬಂದಂಥ ಮುಸ್ಲಿಂ ರಾಷ್ಟ್ರಗಳು ಅಂದರೆ ದುಬೈ, ಕುವೈತ್, ಬೆಹರಾನ್ ಇತರ ಹಲವು ಮುಸ್ಲಿಂ ರಾಷ್ಟ್ರಗಳಿಗೆ, ಮಧ್ಯಪ್ರಾಚ್ಯದ ಕೊಲ್ಲಿ ರಾಷ್ಟ್ರಗಳಿಗೆ ಇವತ್ತು ಭಯಾನಕವಾಗಿ ಅಲ್ಲಿನ ಪ್ರವಾಸೋದ್ಯಮ ಆರ್ಥಿಕತೆಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಈ ಒಂದು ನಿರ್ಧಾರದಿಂದ ಇವತ್ತು ಟ್ರಂಪ್ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಟ್ರಂಪ್ ಕೈಗೊಂಡ ಈ ನಿರ್ಧಾರ ನಿಜವಾಗ್ಲೂ ಈ ಕೊಲ್ಲಿ ರಾಷ್ಟ್ರಗಳಿಗೆ ಭಯಾನಕ ಪರಿಸ್ಥಿತಿಯನ್ನು ತಂದೊಡ್ಡಬಹುದು ಅನ್ನುವ ರೀತಿಯಲ್ಲಿ ಈಗಿನ ಆರ್ಥಿಕ ವಿಶ್ಲೇಷಕರು ಆಲ್ರೆಡಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಮೇರಿಕದ ಜನರಂತೂ ಈ ಯುದ್ಧ ಟ್ರಂಪ್ಗೆ ಬೇಕಿತ್ತ, ನಮಗೆ ಬೇಕಿತ್ತ? ಯಾಕಂದರೆ ಈ ಯುದ್ಧದಿಂದ ಅಮೇರಿಕಕ್ಕೆ 1 to 2 ಟ್ರಿಲಿಯನ್ ಲಾಸ್ ಆಗ್ಬೋದು ಅಂತ ಅಲ್ಲಿನ ಜನರ ಬಾಯಿಮಾತು ಆಗಿದೆ. ಈಗ ಆಲ್ರೆಡಿ 37-38 ಟ್ರಿಲಿಯನ್ ಡೆಪಾಸಿಟ್ನಲ್ಲಿರುವ ಅಮೇರಿಕ ಈ ಯುದ್ಧದಿಂದ ಗಳಿಸುವುದೇನು? ಮತ್ತೆ ಸಾಲದ ಸುಳಿಯಲ್ಲಿ ಅಮೇರಿಕ ಸುಳಿಯುವುದು. ಈ ಸಾಲದ ಸುಳಿಗೆ ಅಮೇರಿಕ ಸಿಲುಕಿದರೆ ಮತ್ತೆ ಇದು ಯಾವ ರೀತಿ ಇದು ನಮಗೆ ಹೆಲ್ಪ್ ಆಗುತ್ತೆ? ಇಸ್ರೇಲಿನ ಕುತಂತ್ರದಿಂದ ಅಮೇರಿಕ ಈ ಯುದ್ಧದಲ್ಲಿ ಪಾಲ್ಗೊಂಡು ಭಾರತ ಡಿಪೆಂಡ್ ಆಗುವ ರಾಷ್ಟ್ರ ಅಲ್ಲ. ಭಾರತ ಎಂದಿಗೂ ಇನ್ನೊಬ್ಬರ ಸಹಾಯಕ್ಕೆ ಹಸ್ತ ಚಾಚುವ ರಾಷ್ಟ್ರ. ಇನ್ನು ಇರಾನ್ ಇರಾಕ್ ಈ ಯುದ್ಧ 2010ರಲ್ಲೇ ನಡೀತು. ಆಗ ಸಹ ಭಾರತದ ನಿಲುವು ಒಂದೇ ಆಗಿತ್ತು, ಶಾಂತಿ ಶಾಂತಿ ಶಾಂತಿ. ಈಗ ನಮ್ಮ ಹೆಮ್ಮೆಯ ಪ್ರಧಾನಿ ಹೇಳ್ತಿರೋದು ಸಹ ಶಾಂತಿ ಶಾಂತಿ ಶಾಂತಿ. ಕೂತ್ಕೊಂಡು ಮಾತುಕತೆಯ ಮೂಲಕ ನಿಮ್ಮ ಪರಿಹಾರಗಳನ್ನು ಕಂಡುಕೊಳ್ಳಿ ಹೊರತು ಯುದ್ಧದಿಂದ ಯಾವುದೇ ಪರಿಹಾರ ಕಂಡುಕೊಳ್ಳಲ್ಲ ಅಂತ ನೇರವಾಗಿ 2 ದೇಶಗಳಿಗೂ ಸಹ ಹೇಳಿದ್ದಾರೆ. ಇಲ್ಲಿ ನಮ್ಮದು ತಟಸ್ಥ ನಿಲುವು, ಯಾವುದೇ ದೇಶಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನೊಂದು ಮುಖ್ಯ ಅಂಶ ಅಂದರೆ, ನಾವು 2 ದೇಶಗಳ ನಡುವೆ ಯುದ್ಧ ನಡಿಬೇಕಾದ್ರೆ ನಮ್ಮ ಅನಗತ್ಯ ಎಂಟ್ರಿಯಿಂದ ನಾವು ಕಳ್ಕೊಳ್ಳೋದೇ ಜಾಸ್ತಿ. ಎಕ್ಸಾಂಪಲ್ಗೆ ಅಮೇರಿಕಕ್ಕೆ ಯುದ್ಧನೇ ಬೇಕಿದ್ದಿಲ್ಲ. ಅಮೇರಿಕ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಮಾಡ್ತಾ ಇದೆ ಅವ್ರಿಗೂ ಗೊತ್ತೇ ಇಲ್ಲ. ಸ್ವತಃ ಪ್ರೆಸಿಡೆಂಟ್ ಟ್ರಂಪ್ ಸಹ ಈಗ ಚಿಂತೆಗೀಡಾಗಿರುವುದು ಅಷ್ಟರ ಮಟ್ಟಿಗೆ ಅಲ್ಲಿ ಎಫೆಕ್ಟ್ ಆಗಿದೆ. ಯಾಕಂದರೆ 1 to 2 ಟ್ರಿಲಿಯನ್ ಡಾಲರ್ ನಷ್ಟ. ಇದು ಅಮೇರಿಕದ ಮುಂದಿನ ಆರ್ಥಿಕ ವ್ಯವಸ್ಥೆ ತೊಂದರೆ ಆಗುತ್ತೆ. ಟ್ರಂಪ್ನ ಪ್ರೆಸಿಡೆಂಟ್ ಪದವಿಗೆ ತೊಂದರೆ ಆಗುತ್ತೆ. ಮಿಡ್ ಟರ್ಮ್ ಎಲೆಕ್ಷನ್ಗೆ ತೊಂದರೆ ಆಗ್ತಾ ಇದೆ. ತನ್ನನ್ನು ನಂಬಿದ ದೇಶಗಳು ದುಬೈ, ಖತರ್, ಇತರ ಕೊಲ್ಲಿ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳಿಗೆ ತೊಂದರೆ ಆಗ್ತದೆ. ಯಾಕಂದರೆ ದುಬೈನ ಶ್ರೀಮಂತರೆಲ್ಲ ಅಮೇರಿಕದ ಆರ್ಥಿಕತೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈಗ ದುಬೈಯಲ್ಲಿ ಉತ್ಪತ್ತಿ ಆಗುವ ಎಲ್ಲ ಬಂಡವಾಳವು ಅದು ಅಮೇರಿಕಕ್ಕೆ ಹರಿದೋಗ್ತಾ ಇದೆ. ಅಮೇರಿಕ, ದುಬೈ, ಖತರ್, ಕೊಲ್ಲಿ ರಾಷ್ಟ್ರದ ಎಲ್ಲ ದೇಶಗಳಿಗೆ, ಸೌದಿ ಅರೇಬಿಯಾ ಈ ಥರ ಎಲ್ಲ ದೇಶಗಳಿಗೆ ತನ್ನ ಮಿಲಿಟರಿ ಸಪೋರ್ಟ್ ಕೊಡ್ತಾ ಇದೆ. ಯಾವುದೇ ರಾಷ್ಟ್ರ ನಿಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದರೆ ನಾವು ಸಪೋರ್ಟ್ ಆಗಿ ನಿಲ್ತೀವಿ ಮತ್ತು ನಿಮಗೆ ಬೇಕಾಗಿರುವ ಅತ್ಯಗತ್ಯ ಯುದ್ಧ ಸಾಮಗ್ರಿಗಳು ಸಹ ಕೊಡ್ತೀವಿ ಅಂತ ಭರವಸೆಯನ್ನು ನೀಡ್ತಾ ಇದೆ ಮತ್ತು ಸಪೋರ್ಟ್ ನೀಡ್ಕೊಂತ ಬರ್ತಾ ಇದ್ದ ರಾಷ್ಟ್ರ. ಇವತ್ತು ಯಾವ ರೀತಿ ಆಗಿದೆ ಅಂದರೆ, ಟ್ರಂಪ್ನ ಆತುರದ ನಿರ್ಧಾರ ಈ ಯುದ್ಧದಲ್ಲೇ ಪಾಲ್ಗೊಂಡಿದ್ದಿಲ್ಲ. ದುಬೈ, ಖತರ್, ಸೌದಿ ಅರೇಬಿಯಾ, ಬೆಹರಾನ್ ಯಾವ ರಾಷ್ಟ್ರ ಈ ಯುದ್ಧದಲ್ಲಿ ಇದ್ದಿಲ್ಲ. ಆದರೆ ಇವರು ಮಾಡಿದ ಮುಟ್ಟಾಳತನದಿಂದ ಇವತ್ತು ಇರಾನ್ ಒಂದು ಸೌದಿ ಅರೇಬಿಯಾ ಮೇಲೆ ಬಾಂಬ್ ಆಗ್ತದೆ, ದುಬೈ ಮೇಲೆ ಬಾಂಬ್ ಆಗ್ತಾ ಇದೆ. ಈ ಥರ ಅಲ್ಲಿನ ದುಬೈ ಅಂದರೆ ಶಾಂತಿದ ರಾಷ್ಟ್ರ, ಭದ್ರತೆಗೆ ಯಾವತ್ತೂ ಬೆಲೆ ಕೊಡುವ ರಾಷ್ಟ್ರ. ಅಲ್ಲಿನ ಭದ್ರತೆ ಎಷ್ಟು ಮಟ್ಟಿಗಿತ್ತು ಅಂದರೆ, ಒಂದು ಗುಂಡು ಪಿನ್ನು ಸಹ ಅಲ್ಲಿನ ಪೊಲೀಸರಿಗೆ ತಿಳಿಯದೆ ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಆ ಮಟ್ಟಿಗೆ ಭದ್ರತೆಯನ್ನು ಹೊಂದಿರುವ ರಾಷ್ಟ್ರ ಇವತ್ತು ಬಾಂಬ್ಗಳಿಂದ ಕೂಡಿದೆ. ಅಲ್ಲಿನ ರಾಜ ಮೊನ್ನೆ ಮಾಲಲ್ಲಿ ತಿರುಗಾಡ್ತಾ ನಮ್ಗೆ ಯಾವುದೇ ಭಯ ಇಲ್ಲ, ಇಲ್ಲಿ ಯಾವುದೇ ಶಾಂತಿಗೆ ಭಂಗವಿಲ್ಲ ಅಂತ ಸ್ವತಃ ಹೊರಗಡೆ ಬಂದು ಏಕ ವ್ಯಕ್ತಿಯಾಗಿ ಮಾಲಲ್ಲಿ ತಿರುಗಾಡ್ತಾ ಹೇಳ್ತಾ ಇದ್ರು ಜನರಿಗೆ. ಆದರೆ ತೊಂದರೆ ಏನಪ್ಪ ಅಂದರೆ, ಅದು ಪ್ರವಾಸೋದ್ಯಮ ರಾಷ್ಟ್ರ. ಪ್ರವಾಸಿಗರ ಭಯದಿಂದ ಆ ದೇಶದಿಂದ ಹೊರಗಡೆ ಬಂದರೆ ಅಲ್ಲಿ ಅಭಿವೃದ್ಧಿ ಆತಂಕ ಆಗುತ್ತೆ. ಇದೇ ರೀತಿ ಇನ್ನೊಂದು ವಾರ ಯುದ್ಧ ಮುಂದುವರೆದ್ರೆ ಇದು ಅಮೇರಿಕ ಸರ್ಕಾರಕ್ಕೂ ತೊಂದರೆ, ಈ ಥರ ಕೊಲ್ಲಿ ರಾಷ್ಟ್ರಗಳಿಗೂ ತೊಂದರೆ. ಯಾವುದು ಸಹ ಮುಕ್ತಾಯ ಆಗಲ್ಲ. ಎಲ್ಲರೂ ಮುಂದಿನ 1 ವಾರದಲ್ಲಿ ಈ ಯುದ್ಧದ ಪರಿಸ್ಥಿತಿ ಗೊತ್ತಾಗುತ್ತೆ.
ಯುದ್ಧದ ಪರಿಸ್ಥಿತಿ ಸಿಚುವೇಶನಿಂದ ಬೇರೆ ರಾಷ್ಟ್ರಗಳ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೋ ಸಹ ಮುಂದಿನ 1 ವಾರದಲ್ಲಿ ಗೊತ್ತಾಗುತ್ತೆ ನಮಗೆ. ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ. ಇನ್ನು ಇಸ್ರೇಲ್ ಅಂತೂ ತನ್ನ ಶಾಶ್ವತ ಉಳಿವಿಗೆ ಅವರು ದಿನಾಲೂ ಯುದ್ಧ ಮಾಡ್ತಾ ಇದ್ದಾರೆ. ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಮೈಂಡಲ್ಲಿ, ನಾವು ಉಳಿಬೇಕಂದ್ರೆ ಯುದ್ಧ ಮಾಡಬೇಕು, ಇಲ್ಲದ್ರೆ ನಮ್ಗೆ ಉಳಿಸಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಫಿಕ್ಸ್ ಆಗಿ ಕೂತ್ಕೊಂಡಿರ್ತಾರೆ. ಅದಕ್ಕಾಗಿ ಅವರು ಖಮೇನಿನ ಮೊದಲನೇ ದಿನ ಹೊಡೆದು ಬಿಸಾಕಿದ್ರು. ಬಟ್ ಅಲ್ಲಿಂದ ಅವ್ರು ಜಾಗ ಕಿತ್ತಿದ್ರು. ಆಮೇಲೆ ಬಂದಿದ್ದು 1-2 ದಿನ ಆದಮೇಲೆ ಮತ್ತೆ ಬರ್ತಾರೆ, ಮತ್ತೆ ಒಂದಿನ ಹೊಡೆದೋಗ್ತಾರೆ. ಅವರು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಈಗ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಅವ್ರ ಪ್ರಜೆಗಳಿಗೆ ಗೊತ್ತಿರುತ್ತೆ ಹೆಂಗೆ ತಮ್ಮ ಕಾಪಾಡ್ಕೋಬೇಕಂತ. ಆದರೆ ದುಬೈ, ಕತಾರ್, ಸೌದಿ ಅರೇಬಿಯಾ ರಾಷ್ಟ್ರಗಳಿಗೆ ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಇಂಥ ಯುದ್ಧಗಳನ್ನೇ ಅವ್ರು ಕಂಡಿಲ್ಲ. ಇರಾನ್, ಸೌದಿ ಅರೇಬಿಯಾ, ಕತಾರ್, ಬೆಹ್ರಾನ್ ಇವೆಲ್ಲ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು. ಆದರೆ ಇರಾನ್ ಒಂದೇ ಸಿಯಾ ಪಂಗಡಕ್ಕೆ ಸೇರಿದ ರಾಷ್ಟ್ರ. ಈ ದುಬೈ, ಕತಾರ್, ಬೆಹ್ರಾನ್, ಸೌದಿ ಅರೇಬಿಯಾ ಈ ಎಲ್ಲ ರಾಷ್ಟ್ರಗಳು ಸುನ್ನಿ ದೇಶಗಳು. ಮುಂಚೆ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಒಂದೇ ಉದ್ದೇಶ, ಎಲ್ಲ ಕಡೆ ನಾನು ಸಿಯಾ ಪಂಗಡದವರ ಅಧಿಕಾರ ಕೊಡಿಸ್ಬೇಕು, ಅವರಿಗೆ ನಮ್ಮ ರಾಜ್ಯ ಮರ್ಯಾದೆ ಸಿಗಬೇಕು ಅನ್ನೋದೇ ಅವ್ರ ಆಶೆ. ಅದನ್ನ ಇಟ್ಕೊಂಡೆ ಅವ್ರು ಹೋರಾಟ ನೋಡ್ತಾ ಇದ್ರು. ಇನ್ನೊಂದು ಅವ್ರ ಮುಖ್ಯ ಹೋರಾಟ ಅಂದರೆ ಇಸ್ರೇಲ್ನ ನಿರ್ನಾಮ ಮಾಡೋದು. ಇಸ್ರೇಲ್ ಎಂಬ ರಾಷ್ಟ್ರ ಈ ಪ್ರಪಂಚದಲ್ಲಿ ಇರಬಾರ್ದು, ಭೂಪಟದಲ್ಲಿ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಅವರು ಭಾಳ ದಿನದಿಂದ ಅವರು ಅಧಿಕಾರ ವಹಿಸ್ಕೊಂಡ ಕ್ಷಣದಿಂದ ಅವ್ರ ಮುಖ್ಯ ಉದ್ದೇಶ ಅದಾಗಿತ್ತು. ಅದಕ್ಕೆ ಇಸ್ರೇಲ್ ಸಹ ಅವ್ರನ್ನ ನ್ಯೂಕ್ಲಿಯರ್ ಪವರ್ ರಾಷ್ಟ್ರ ಆಗಲು ಬಿಡ್ತಾ ಇಲ್ಲ. ಅವ್ರನ್ನ ನ್ಯೂಕ್ಲಿಯರ್ ಸಂಗ್ರಹ ಮಾಡಿದ್ರಿಂದ ಅವ್ರನ್ನ ಹೊಡೆದಾಕ್ತಾ ಅನ್ನೋ ರೀತಿಯಲ್ಲಿ ಬೆದರಿಕೆ ಆಗ್ತಿದ್ರು. ಈಗಾಗಲೇ ಅಯತುಲ್ಲಾ ಅಲಿ ಖಮೇನಿ ಮಗ ಮುಸ್ತಫಾ ಅಲಿ ಖಮೇನಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅಧಿಕಾರ ವಹಿಸಿದ ಕ್ಷಣದಲ್ಲೇ ಅವರು ಪ್ರೆಸ್ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಇಸ್ರೇಲ್ ಅವರು, ನಿಮ್ಮನ್ನ ನಾವು ಬಿಡಲ್ಲ, ನೀವೆಲ್ಲಿದ್ರು ನಾವು ಹೊಡೆದಾಕ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಇಸ್ರೇಲಿನ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿದೆ, ಅವರ ಬೇಹುಗಾರಿಕೆ ಚೆನ್ನಾಗಿದೆ. ಅಷ್ಟರ ಮಟ್ಟಿಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇಸ್ರೇಲಿನ ಬೇಹುಗಾರಿಕೆ ಮುಂದೆ CIA ಬೇಹುಗಾರಿಕೆ ಏನಿಲ್ಲ ಅನ್ನೋ ರೀತಿಯಲ್ಲೇ ರಕ್ಷಣಾ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಸದಾ ಯುದ್ಧದಲ್ಲೇ ಇರ್ತಾರೆ ಇಸ್ರೇಲ್ ವ್ಯಕ್ತಿಗಳು. ಯಾಕಂದರೆ ಅವರ ಸುತ್ತ ಅಂತ ಶತ್ರು ರಾಷ್ಟ್ರಗಳು ಕಟ್ಕೊಂಡೆ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಯುದ್ಧ ಪರಿಸ್ಥಿತಿಯನ್ನು ಅವ್ರು ಎದುರಿಸೋದು ಗೊತ್ತು. ಆದ್ದರಿಂದ ಇಸ್ರೇಲ್ಗೆ ಯಾವುದೋ ತೊಂದರೆ ಇಲ್ಲ. ಇಲ್ಲಿ ತೊಂದರೆ ಆಗ್ತಿರೋದು ಅಮೇರಿಕಕ್ಕೆ. ಅಮೇರಿಕ ಯಾವುದೇ ತನ್ನ ಉದ್ದೇಶ ಇಲ್ಲದೆ ಯುದ್ಧ ಮಾಡಿ ಈಗ ತೊಂದರೆ ಸಿಗೇ ಬಿದ್ದಿದೆ. ಟ್ರಂಪ್ಗೂ ಗೊತ್ತಿಲ್ಲ ಇದೆಷ್ಟು ದಿನ ಯುದ್ಧ ಮುಂದುವರಿಯುತ್ತೆ. ಇರಾನ್ ಸಹ ಹೇಳ್ತಾ ಇದೆ, ನಾವು ಸೋಲೋ ಮಾತೇ ಇಲ್ಲ, ನಾವು ಇರೋವರೆಗೂ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಇರಾನ್ ಉದ್ದೇಶ ಏನೋ, ನಾವು ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ವರ್ಕ್ ಮಾಡ್ತಾರೆ. ಯಾಕಂದರೆ ನಾವು ಉಳಿಯಲ್ಲ ಅಂತ ಗೊತ್ತಾಗಿದೆ. ಆದ್ದರಿಂದ ನಾವು ಸಹ ಬೇರೆಯವ್ರನ್ನ ಉಳಕ್ಕೆ ಇಷ್ಟು ಹಾಳು ಮಾಡೋಕ್ಕಾಗುತ್ತೆ ಅಷ್ಟು ಹಾಳು ಮಾಡೋಣ ಅನ್ನೋ ರೀತಿಯಲ್ಲಿ ಇರಾನ್ ಥಿಂಕ್ ಮಾಡ್ತಾ ಇದೆ. ಇರಾನ್ ಇಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಯುದ್ಧ ಮಾಡ್ತಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಇರಾನಿನ ಯುದ್ಧದ ವ್ಯವಸ್ಥೆ ಕಂಡು ನಿಜವಾಗಲೂ ಬೆಚ್ಚಿ ಬೆರಗ್ತಾ ಇದೆ ವಿಶ್ವದ ಎಲ್ಲ ರಾಷ್ಟ್ರಗಳು ಸಹ ಇವತ್ತು ಇರಾನ್ ಯುದ್ಧ ನೋಡಿ ತಂತ್ರಗಾರಿಕೆ ಅಂದರೆ ಹಿಂಗಿರ್ಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ರಷ್ಯಾ, ಚೀನಾ ಈ 2 ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಅಧಿಕೃತವಾಗಿ ಹೇಳಿದ್ರು ಸಹ ಇಂಡೈರೆಕ್ಟ್ ಆಗಿ ಈ 2 ರಾಷ್ಟ್ರಗಳು ಇರಾನ್ಗೆ ಸಹಾಯ ಮಾಡ್ತಾ ಇದ್ದಾವೆ. ಟೆಕ್ನಾಲಜಿ ಪ್ಲಸ್ ವೆಪನ್ಸ್ ಈ 2ರಲ್ಲೂ ರಷ್ಯಾ ಮತ್ತು ಚೀನಾ 2 ರಾಷ್ಟ್ರಗಳು ಇರಾನ್ಗೆ ಸದಾ ಜೊತೆಯಲ್ಲಿದ್ದಾವೆ. ಯಾಕಂದರೆ ಶಹೀದ್ ಅಂತ ಒಂದು ವೆಪನ್ನ ಇರಾನ್ನಿಂದ ರಷ್ಯಾ ತಗೊಂಡ್ರು. ಇದನ್ನು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಯೂಸ್ ಮಾಡಿತ್ತು. ಅದು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಈಗ ಇರಾನ್ ಸಹ ಶಹೀದ್ ವೆಪನ್ನ ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಇಷ್ಟು ಬುದ್ಧಿವಂತಿಕೆ ನೋಡಿ, ಇರಾನ್ ಆಯುಧ ಬರೀ 30 ಲಕ್ಷದಲ್ಲಿ ಯೂಸ್ ಮಾಡ್ತಾರೆ, ಅಂದರೆ 30 ಲಕ್ಷದಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಅಮೇರಿಕ ಅದನ್ನು ಹೊಡೆಯೋಕ್ಕೆ 10 ಕೋಟಿ, 20 ಕೋಟಿ, 30 ಕೋಟಿ ವೆಪನ್ಗಳು ಯೂಸ್ ಮಾಡ್ತಾರೆ. ಅದನ್ನು ನೋಡಿ ಲಾಸ್ ಎಷ್ಟಿದೆ ಅಮೇರಿಕಕ್ಕೆ. ನೀವು 30 ಲಕ್ಷ ಇರಾನ್ ಖರ್ಚು ಮಾಡಿದ್ರೆ ವೆಪನ್ ತಯಾರು ಮಾಡೋಕ್ಕೆ, ಅಮೇರಿಕ ಖರ್ಚು ಮಾಡೋದು 40-30 ಕೋಟಿ. ಆದ್ದರಿಂದ ಅಮೇರಿಕದ ನಾಗರಿಕರು ಎದುರ್ತಾ ಇರೋದು ಈ ಯುದ್ಧ ನಮಗೆ ಲಾಸೇ ಹೊರತು ಯಾವುದೇ ರೀತಿ ಹೆಲ್ಪ್ ಆಗಲ್ಲ. ಈ ಯುದ್ಧವನ್ನು ಟ್ರಂಪ್ ತಟಸ್ಥವಾಗಿ ಬಿಟ್ಬಿಡ್ಬೇಕು, ತಕ್ಷಣ ಕ್ರಮ ತಗೊಂಡು ಇದನ್ನು ಬಿಟ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ನಾಗರಿಕರು ಮಾತಾಡ್ಕೊತಿದ್ದಾರೆ. ಆದರೆ ಈ ಯುದ್ಧವನ್ನು ಟ್ರಂಪ್ ನಿಲ್ಲಿಸಿದ್ರೆ ಟ್ರಂಪ್ಗೆ ಮರ್ಯಾದೆ ಇರಲ್ಲ. ಈಗಾಗಲೇ ಮುಂಚೆ ನೋಡಿದ್ದೀವಿ ನಾವು,
ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ, ನನಗೆ ನೋಬಲ್ ಕೊಡಿ, ಬೇರೆ ರಾಷ್ಟ್ರಗಳಲ್ಲಿ ನಾವು ಸುಂಕ ಇರ್ತೀನಿ, ಇಲ್ಲದ್ರೆ ನಿಮ್ಗೆ ಬಿಡಲ್ಲ, ಎಲ್ಲ ಹುಚ್ಚು ಚಾಟ ಮಾಡಿ ಇವತ್ತಿಗೆ ಅಮೇರಿಕಾನ ದಿವಾಳಿ ಸ್ಥಿತಿಗೆ ತರೋ ಪರಿಸ್ಥಿತಿಯಲ್ಲಿ ಟ್ರಂಪ್ ಇದ್ದಾರೆ. ಟ್ರಂಪ್ದು ಯಾವುದೇ ಉದ್ದೇಶ ಈಡೇರ್ತಿಲ್ಲ. ಒಟ್ಟಿನಲ್ಲಿ ಈ ಯುದ್ಧ ಅಮೆರಿಕಕ್ಕೆ ಲಾಸೇ ಹೊರ್ತು ಯೂಸ್ಫುಲ್ ಇಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.